ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಈ ಒಂದು ಮಾಯಾರಿ ಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಂತ ಒಂದು ಕಾರ್ಯಕ್ರಮ. ಇಲ್ಲಿ ಮುಖ್ಯ ಒಬ್ಬ ಡಾಕ್ಟರ್ ನಮ್ಮ ಈ ಮಕ್ಕಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಒಂದು ಮನೋರೋಗ ವೈದ್ಯರಾಗಿ ಕಳಸಿಕೊಂಡು ಸರ್ ಆಗಮಿಸಿದ್ದಾರೆ. ಅವರಿಗೆ ಕೂಡ ಒಂದು ನಮನಗಳನ್ನು ತಿಳಿಸುತ್ತಾ ಮೋಸ್ಟ್ಲಿ 1.5 ವರ್ಷದಿಂದ ಒಂದು ವರ್ಷದಿಂದ ತಮ್ಮ ಪುರುಷರ ಆಶ್ರಮಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಮಹಿಳೆಯರ ಆಶ್ರಮಕ್ಕೆ ನಾನು ಭೇಟಿ ಕೊಟ್ಟಾಗ ಕೂಡ ಸುಮಾರು ನಿರಾಶ್ರಿತರಿಗೆ ಆಶ್ರಯವನ್ನು ಒದಗಿಸಿಕೊಡುವಂತಹ ಒಂದು ಅದ್ಭುತವಾದ ನಿರ್ಧಾರವನ್ನ ಶ್ರೇಷ್ಠ ಒಮ್ಮೆಗೆ ಅವ್ರು ಹೇಳಿದಂಗೆ ಇದು ಸರ್ವಧರ್ಮಿ, ಯಾವುದೇ ಧರ್ಮಗಿರ್ಬಂತಹ ಮಾನವೀಯತೆಯೇ ಧರ್ಮ. ನಿರಾಶ್ರಿತರಿಗೆ ಆಶ್ರಯ ಕೊಡುವಂತಹ ಭಗವಂತನ ಕಾರ್ಯವನ್ನ ಸಿಸ್ಟರ್ ಸಿಸ್ಟರ್ ಅವರ ಮೂಲಕ ಅಥವಾ ಇಲ್ಲಿಯ ನಮ್ಮ ಲೋಕಲ್ ಶ್ರೀನಿವಾಸ್ ಸುಮಾರು ಸಹಕಾರದೊಂದಿಗೆ ಮಾಡ್ತಾ ಇದ್ದಾರೆ. ಅದು ಅತ್ಯಂತ ಖುಷಿ ಕೊಡುವಂತಹ ಮತ್ತು ಒಂದು ಅತ್ಯುನ್ನತ ಮನೋಭಾವದ ಕೆಲಸ ಆಗಿದೆ. ಈ ಆಶ್ರಯವನ್ನು ಒದಗಿಸೋದು ಅಷ್ಟಲ್ಲದೆ ಅಲ್ಲದೆ ಸಂಪೂರ್ಣ ಕಾಳಜಿಯನ್ನು ತಗೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಈ ಥರ ಕಾರ್ಯಗಳಲ್ಲಿ ಸುಮಾರು ಡಾಕ್ಟರ್ಗಳು ಕೂಡ ವಿಲ್ಲಿಂಗ್ ಟು ಹೆಲ್ಪ್. ಅವರು ಕೂಡ ಈ ಥರದ ಮನೋಭಾವದಿಂದ ಸಹಾಯ ಮಾಡುವ ಅನುಭವ ಹೊಂದಿರ್ತಾರೆ. ಅಂಥದ ವಿಷಯಗಳಲ್ಲಿ ಬರೋ ದಿವಸಗಳಲ್ಲಿ ಮತ್ತಿಷ್ಟರ ಡಾಕ್ಟರ್ಗಳಿಂದ ತಮಗೆ ಆರೋಗ್ಯ ತಪಾಸಣೆ ಆಗುವಂಥ ಕೆಲಸದಲ್ಲಿ ನಾವು ಮಾಡ್ತೀವಿ ಅಂತ ತಮಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಬಾಬಾ ಅಂತೀರಿ, ಅಮ್ಮ ಅವರಂತೀರಿ. ಈ ಥರದ ಅವರು ಕೂಡ ಮಕ್ಕಳ ಮನಸ್ಸಿನವರೇ. ಈ ವಯಸ್ಸಿನಲ್ಲಿ ಈ ಮಕ್ಕಳು ಅವ್ರ ಮನಸ್ಸಿನಲ್ಲಿ ಮಕ್ಕಳು. ರೇವನ್ಸಿದ್ದ ಹೇಳ್ದಂಗೆ ಮಕ್ಕಳಿಗೆ ಕ್ರೀಡೆಗಳು ಮತ್ತು ನಮಗೆಲ್ಲ ಆರೋಗ್ಯ ತಪಾಸಣೆಯನ್ನು ಸ್ಟಾರ್ಟ್ ಮಾಡುವಂಥ ಸಮಯ. ಸೊ ಆ ಕಾರ್ಯದಲ್ಲಿ ನಾವು ತೊಡಗೋಣ. ಆಹ್ವಾನಿಸಿಗೆ ಮತ್ತೊಮ್ಮೆ ಧನ್ಯವಾದಗಳು.